ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಃ ಪುರುಷಾ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೆ ಕೃತೆ ಯದಿ ನ ಸಿದ್ಧ್ಯತಿ ಕೋ ಅತ್ರ ದೋಷಃ ಅಂತ 8ನೇ ಕ್ಲಾಸ್ನಲ್ಲೋ 9ನೇ ಕ್ಲಾಸ್ನಲ್ಲೋ ಓದಿದಂತಹ ಸುಭಾಷಿತ ಇದು. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮಿ ಅಂತ ಹೇಳುವಂತಹದ್ದನ್ನು ನೀವು ಕೇಳಿರ್ತೀರಿ. ಮಿಸ್ಇಂಟರ್ಪ್ರಿಟೆಡ್ ದ್ಯಾಟ್ ಗಂಡಸರು ಯಾರು ಕೆಲಸ ಮಾಡೋಕೆ ಹೊರಡ್ತಾರೋ ಅವರನ್ನು ದೇವರು ಅಥವಾ ಲಕ್ಷ್ಮಿ ಒಲಿತಾಳೆ ಅವಳಿಗೆ ಅಂತ. ಪುರುಷರು ಅಂತ ಹೇಳಿದರೆ ಗಂಡಸರು ಅಂತಲೇ ಆಗಬೇಕು ಅಂತಿಲ್ಲ, ಮನುಷ್ಯರು ಅಂತ ಇವತ್ತಿಗೆ ಆಲೋಚನೆ ಮಾಡಬಹುದು. ಹೀಗೆ ಅಪೂರ್ವ ಆಸ್ಪತ್ರೆಗೆ ಸೇರಿದ ಮತ್ತೆ ನನಗೆ ನಿಜವಾಗ್ಲೂ ಸಿಗ್ತಾ ಇದ್ದಂತಹ ಇಂಡಿಕೇಶನ್ಸ್ ಇದೆಯಲ್ಲ, ಆ ಇಂಡಿಕೇಶನ್ಸ್ ಹೇಗಿತ್ತು ಅಂತ ಹೇಳಿದರೆ ಪ್ರಯತ್ನ ಪಟ್ಟರೆ ಅಪೂರ್ವಳನ್ನು ಹೊರಗೆ ತರೋಕ್ಕೆ ಸಾಧ್ಯ ಇದೆ ಅಂತ. ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮುಂಚಿನಿಂದ ಹೋಗ್ತಾ ಇದ್ದೆ. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಲ್ಲಿ ಹೋಗಿ ಉರುಳು ಸೇವೆ ಮಾಡಿ ಬಂದಿದ್ದೆ ಅವಳಿಗೋಸ್ಕರ ಅಂತ. 4 ಸರ್ತಿ ಅಲ್ಲಿ ಉರುಳು ಸೇವೆ ಮಾಡಿದ್ದೆ ಅವಳು ಆಸ್ಪತ್ರೆಯಲ್ಲಿರುವಾಗ. ಬಟ್ ಫಸ್ಟ್ ಟೈಮ್ ಹೋಗಿ ಬಂದಾಗುವಾಗ ಹೋಗಿ ಬಂದು ಅದಾದ ಮಾರನೇ ದಿನವೇನೋ ಡಾಕ್ಟರ್ ಹತ್ರ, ಅಂದರೆ ಅಪೂರ್ವಳ ಕಸಿನ್ ಭಾವ, ಅವರು ಕೂಡ ಹಿ ಈಸ್ ಅ ಥೊರಾಸಿಕ್ ಸರ್ಜನ್, ಮಂಗಳೂರಿನಲ್ಲಿ ಫೇಮಸ್ ಅವರು ಏನು ಮಾಡಿದರು, ಅವರು ನಮ್ಮ ಜೊತೆಯಲ್ಲಿ ಮೊದಲ ದಿನದಿಂದಲೂ ಅವಳ ಆಸ್ಪತ್ರೆಯ ಅಡ್ಮಿಷನ್ನಿಂದ ಹಿಡಿದು ಅವಳಿಗೆ ಸಿಗುವಂತಹ ವೈದ್ಯರವರೆಗೆ ಪ್ರತಿಯೊಂದನ್ನು ಅವರು ಪರಿಶೀಲನೆ ಮಾಡಿಯೇ ವಿಚ್ ವಾಸ್ ಬೆಸ್ಟ್ ಅಂತ ಹೇಳಿ ನಿರ್ಧಾರ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ತಿದ್ದವರು ಅವರು. ಸಾಯಂಕಾಲ ಆಸ್ಪತ್ರೆಗೆ ಸೇರಿದ 7-8 ದಿನದಲ್ಲಿ ನನ್ನನ್ನು ಆ ಡಾಕ್ಟರ್ ಕ್ಯಾಬಿನ್ಗೆ ಸಾಯಂಕಾಲ ಕರ್ಕೊಂಡು ಹೋಗಿದ್ರು. ಇನಿಷಿಯಲ್ ಡೇಸ್ ಇನ್ನೂ ಕೂಡ. ಆಗ ಪ್ರೊಬಾಬ್ಲಿ MRI ಮಾಡಿದಾಗ ಈ ಏನಂತಾರೆ ಎಡಿಮಾ ಅಂದರೆ ಈ ಊತಗಳು ಬ್ರೈನ್ನಲ್ಲಿ ಸೆಟಲ್ ಡೌನ್ ಆಗಿರೋದಿಲ್ಲ. CT ಮಾಡಿ ನೋಡಿದಾಗ ಅವ್ರಿಗೇನೋ ಒಂದು ಪ್ರಾಮಿಸಿಂಗ್ ಅಂತ ಕಾಣಿಸಿತ್ತು. ಆ ಪಾರ್ಟ್ ಆಫ್ ದ ಬ್ರೈನ್ಗೆ ಪೆಟ್ಟಾಗಿಲ್ಲ, ಮಿಡ್ ಬ್ರೈನ್ನಲ್ಲಿ ಇಂಜುರಿ ಇರುವಂತಹದ್ದು. ಹಾಗಾಗಿ ವಿ ಬಿಲೀವ್ ದ್ಯಾಟ್ ಅವಳ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮತ್ತು ಇನ್ನೊಂದಿಷ್ಟು ಸ್ಕಿಲ್ಸ್ ಆರ್ ನಾಟ್ ದ್ಯಾಟ್ ಬ್ಯಾಡ್ ಅಂತ, ಹೋಪ್ಫುಲಿ ದ್ಯಾಟ್ ವಿಲ್ ರಿಕವರ್ ಅಂತ ಅಂದಿದ್ರು. ಅಂದರೆ ಇನಿಷಿಯಲಿ ಡಸ್ಟ್ ಸೆಟಲ್ ಡೌನ್ ಆಗೋದು ಅಂತ ಹೇಳ್ತೀವಲ್ಲ, ಧೂಳು ಕಮ್ಮಿ ಆಗುವಲ್ಲಿವರೆಗೆ ಏನಿದೆ ನಮ್ಮ ಸುತ್ತಮುತ್ತ ಅಂತ ನಮಗೆ ಗೊತ್ತಾಗೋದಿಲ್ಲ, ಜೋರು ಬಿರುಗಾಳಿ ಬಂದಾಗುವಾಗ. ಅದೇ ರೀತಿಯ ಪರಿಸ್ಥಿತಿ ನಮಗೂ ಆಗಿತ್ತು. ಅನ್ಲೆಸ್ ದ ಎಡಿಮಾ ಸೆಟಲ್ಸ್ ಡೌನ್, ಒಂದು ಇಂಟರ್ನಲ್ ಬ್ಲೀಡಿಂಗ್ ಏನಾದರೂ ಆಗಿದ್ದರೆ ಅಥವಾ ಇಂಟರ್ನಲಿ ಊತಗಳು ಇದ್ದರೆ ಅದು ಕಮ್ಮಿ ಆಗುವವರೆಗೆ ನಮಗೆ MRIನಲ್ಲಿ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲ MRI ಆಗ ಮಾಡಿದ್ರು, ಮತ್ತೊಂದು MRI 14ನೇ ದಿನ ಮಾಡಿದ್ದು ಅಂತ ಕಾಣುತ್ತೆ. ಈ 14ನೆಯ ದಿನದವರೆಗೆ, 7ನೇ ದಿನದಿಂದ 14ನೇ ದಿನದವರೆಗೆ ದೆರ್ ವಾಸ್ ಅ ಬಿಟ್ ಆಫ್ ಕನ್ಫ್ಯೂಷನ್. ಮೊದಲ 2ನೇ ದಿನದಲ್ಲಂತೂ ನನಗೆ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಮೊದಲ ದಿನ ನಾನು ICUನಲ್ಲಿ ನನ್ನನ್ನು ಒಳಗೆ ಬಿಟ್ಟಿದ್ರು. ಬಿಕಾಸ್ ಮಗಳು ICUನಲ್ಲಿದ್ಲು. ಮಗಳು ICUನಲ್ಲಿ ಇದ್ದ ಕಾರಣ ನಾನು ಅವಳ ಜೊತೆಗಿದ್ದೆ. ಆ್ಯಂಡ್ ಅದು ಇನ್ನೊಂದು ಕತೆ. ಅವಳಿಗೆ ಹಣೆಯ ತುಂಬ ಗಾಯಗಳಾಗಿದ್ವು. ನೀವು ನೋಡಿರ್ಬೋದು, ಹಣೆಯಲ್ಲಿ ಗಾಯ, ಕಣ್ಣಡಿಯಲ್ಲಿ ಇಲ್ಲಿ ಗಾಯ, ಮೂಗಿನಡಿಯಲ್ಲಿ ಇಲ್ಲಿ ಗಾಯ. ನನ್ನ ಮಗಳು ಈ ವಿಡಿಯೋವನ್ನು ಯಾವಾಗ ನೋಡ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡುವಾಗ ಶಿ ವಿಲ್ ಬಿ ಅಟ್ಲೀಸ್ಟ್ 10+ year old ಅನ್ನೋದು ನನ್ನ ನಂಬಿಕೆ. ನೋಡಿ, ನಾನು ಎಷ್ಟರ ಮಟ್ಟಿಗೆ ಬದುಕು ನಮ್ಮನ್ನು ಬದಲಾಯಿಸಿಬಿಡುತ್ತೆ ಅಂತಂದರೆ, ಪ್ರಾಯಶಃ ಒಂದು ಪುಸ್ತಕವನ್ನು ಬರೀಬೇಕು ಇದರ ಬಗ್ಗೆ. ಒಂದು ಮೆಮೊರೀಸ್, ಅಮ್ಮನ ಬಗ್ಗೆ ಸಂಪೂರ್ಣವಾಗಿರುವಂತಹದ್ದು, ಅವಳಿಗಿರುವ ರೀತಿಯಲ್ಲಿ ಏನನ್ನು ಮಾಡಬೇಕು ಅಂತ ಆಲೋಚನೆ. ಆದರೆ ಇದೇ ರೀತಿಯ ವಿಡಿಯೋಗಳನ್ನು ನಾನು ಅವಳು ಮಗಳು ಸಣ್ಣವಳಿದ್ದಾಗ ಕೂಡ ಮಾಡಿದ್ದೆ. ಲೈಕ್ ಪುಟ್ಟು ಮಗುವಾಗಿರುವಾಗ ಮಗಳು ಕಾಲನ್ನು ಒದಿತಿರ್ಬೇಕಾದ್ರೆ ಆ ವಿಡಿಯೋವನ್ನು ಮಾಡಿ, ಮತ್ತೆ ವಿಡಿಯೋವನ್ನು ಅವಳ ಅಮ್ಮನ ಕಡೆಗೆ, ಅಂದರೆ ಅಪ್ಪುವಿನ ಕಡೆಗೆ ಪ್ಯಾನ್ ಔಟ್ ಮಾಡಿ, ಇದು ಅಮ್ಮ, ಮತ್ತೆ ನನ್ನ ಕಡೆಗೆ ಸೆಲ್ಫಿ ಕ್ಯಾಮರಾ ತಿರುಗಿಸಿ ಇದು ಅಪ್ಪ, ನಾವಾಗಿಲ್ಲಿ ಮನೆಯಲ್ಲಿದ್ವಿ, ಅಜ್ಜ ಅಜ್ಜಿ ಅಂತ ಹೇಳಿ ಅಜ್ಜ ಅಜ್ಜಿಯನ್ನು ತೋರಿಸಿ ವಿಡಿಯೋ ಮಾಡಿದ್ದೆ. ಇದೇ ರೀತಿಯ ವಿಡಿಯೋಗಳು ಅಂಡೆಪುಣಿ ಅಂದರೆ ಅಪೂರ್ವನ ಅಪ್ಪನ ಮನೆಯಲ್ಲಿ, ಅಲ್ಲೂ ಕೂಡ ಮಾಡಿದಂತಹದ್ದಿದೆ. ಮಗಳಾದ್ಮೇಲೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ಹೇಳಿಕೊಂಡು, ನೀನು ಯಾವ ಏಜಲ್ಲಿ ಇದನ್ನು ನೋಡ್ತಿದ್ದಿ ಅಂತ ಹೇಳಿಕೊಂಡು. ಒಂದು ವಿಡಿಯೋದಲ್ಲಿ ಮಗಳು ನನ್ನ ಕನ್ನಡಕವನ್ನು ಎಳಿತಾಳೆ. ಪುಟ್ಟು ಬಾಬೆ ಅವಳು ಇನ್ನೂ ಕೂಡ. ಆಗ ಅಪೂರ್ವ ನನ್ನ ಪಕ್ಕದಲ್ಲಿ ಮಲಗಿದ್ದಾಳೆ, ಮಧ್ಯದಲ್ಲಿ ಮಗಳಿದ್ದಾಳೆ, ಅವಳ ಪಕ್ಕದಲ್ಲಿ ನಾನಿದ್ದೇನೆ. ಕನ್ನಡಕವನ್ನು ಎಳೆಯೋದಕ್ಕೆ ಹೋದಾಗ ತೆಗಿಬೇಡ ಅಂತ ಹೇಳ್ತೀನಿ, ಮತ್ತೆ ಅವಳು ತೆಗಿತಾಳೆ. ಆಗ ನಾನು ಹೇಳ್ತೇನೆ, ನೀನೀಗ ಪುಟ್ಟು ಬಾಬೆ ದೊಡ್ಡವಳಾದ್ಮೇಲೆ ಈ ವಿಡಿಯೋವನ್ನು ನಾವು ನೋಡಬೇಕಾದ್ರೆ ನಿನಗೆ ಪೆಟ್ಟು ಕೊಡ್ತೇನೆ ಅಂತ. ಬಟ್ ಮಗಳು
ಮೆಚಾರ್ಡ್ ಆಗುವಲ್ಲಿಯವರೆಗೆ ಆ ವಿಡಿಯೋವನ್ನು ತೋರಿಸುವಂತಹ ಅವಕಾಶವೇ ನನಗೀಗಿಲ್ಲ. ಅವಳಿಗೆ ಅವಳ ಅಮ್ಮನ ವಿಡಿಯೋಗಳನ್ನು, ಫೋಟೋಗಳನ್ನು ನೋಡಿದಾಗ ನೆನಪುಗಳು ಜೋರಾಗಿ ಬರ್ತವೆ, ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಶಿ ಫೀಲ್ಸ್ ಬ್ಯಾಡ್ ಅಬೌಟ್ ಇಟ್. ಹಾಗಂತ ಹೇಳಿ ಅಮ್ಮನ ಮುಖನ ಮರೆತು ಹೋಗಬಾರ್ದು, ಅಮ್ಮ ಅಂತ ಹೇಳುವವಳು ನನ್ನ ಬದುಕಿನಲ್ಲಿ ಇದ್ಲು ಅಂತ ಅವಳಿಗೆ ಮರಿಬಾರ್ದು ಅಂತ ಹೇಳುವ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಮುಂಚೆ ಇದ್ದಂತಹ ಯಾವ ಫೋಟೋಸನ್ನು ಕೂಡ ನಾನು ತೆಗೆದಿಲ್ಲ. ಎಲ್ಲೂ ಕೂಡ ಅಪೂರ್ವನಿಗೆ ಹಾರ ಹಾಕಿದಂತಹ ಫೋಟೋ ನಮ್ಮ ಮನೆಯಲ್ಲಿಲ್ಲ. ಅಲ್ಲಿರುವಂತಹದ್ದು ನನ್ನ ಮತ್ತು ಅಪೂರ್ವಳ ಎಂಗೇಜ್ಮೆಂಟಿನ ಫೋಟೋವನ್ನು ಪೇಂಟ್ ಮಾಡಿ, ಅಂದರೆ ಅದರ ಪೇಂಟಿಂಗ್ ಮಾಡಿಬಿಟ್ಟು ನಮಗೆ ಮದುವೆಯ ಸಮಯದಲ್ಲಿ ಗಿಫ್ಟ್ ಕೊಟ್ಟಿದ್ದಂತಹ ಒಂದು ಕಪಲ್ ಫೋಟೋ. ಅದರ ಜೊತೆಗೆ ನನ್ನ ಮತ್ತು ಅಪೂರ್ವಳ ಮದುವೆಯ ಮಾರನೇ ದಿನ ನಮ್ಮಲ್ಲಿ ವಧು ಗೃಹ ಪ್ರವೇಶ ಇರುತ್ತೆ, ಆ ದಿನ ತೆಗೆದಂತಹ ಒಂದು ಚಂದದ ಫೋಟೋ ಅಪೂರ್ವದು ಮತ್ತು ನನ್ನದು ಅದಿದೆ. ಅದರ ಜೊತೆಯಲ್ಲಿ ನಾವು ಪುತ್ತೂರಿನಲ್ಲಿ ಫೋಟೋಶೂಟ್ ಮಾಡಿಸಿದಾಗ ಅದರಲ್ಲಿ ಅವಳು ನನ್ನನ್ನು ಹಿಂದಿಂದ ಹಗ್ ಮಾಡಿಕೊಂಡಿರುವಂತಹ ಇನ್ನೊಂದು ಫೋಟೋ. ಈ 3 ಫೋಟೋಗಳು ಹೊರಗೆ ಹಾಲ್ನಲ್ಲೇ, ಶೋಕೇಸ್ನಲ್ಲೇ ಇದೆ. ಮನೆಯ ನಮ್ಮ ಬೆಡ್ರೂಮ್ನ ಒಳಗೆ ಅಪೂರ್ವ ನನಗೆ ಮೊಟ್ಟ ಮೊದಲು ಕೊಟ್ಟಂತಹ ಗಿಫ್ಟ್ ಅದು. ನಮ್ಮಿಬ್ಬರ ಕಾನ್ವರ್ಸೇಷನ್ಸ್, ನಮ್ಮಿಬ್ಬರ ಮೊದಲ ಮೆಸೇಜು, ನಾನು ಅವಳಿಗಾಗಿ ಬರೆದಿದ್ದಂತಹ ಕವನಗಳನ್ನು ವಾಟ್ಸಪ್ನಲ್ಲಿ ಕಳಿಸಿದ್ದೆ, ಅದರ ಸ್ಕ್ರೀನ್ಶಾಟ್ಸ್ ತೆಗೆದು ಹಾಕಿದಂತಹ ಒಂದು ಕೊಲಾಜು. ಅದರ ಜೊತೆಯಲ್ಲಿ ನಾವಿಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ದು ಅಪೂರ್ವಳ ಅಣ್ಣನ ಮನೆಯ ಹತ್ತಿರದಲ್ಲಿ, ಅಣ್ಣನ ಮನೆಯಲ್ಲಿ, ಅಣ್ಣನ ಮನೆಯಿಂದ ಅಲ್ಲಿಂದ ನಾವು ಹೋಗಿದ್ದು, ನಾವಿಬ್ಬರೇ ಮಾತಾಡೋದಕ್ಕೆ ಅಂತ ಹೋಗಿದ್ದು ಉತ್ತರಹಳ್ಳಿ ಕೆರೆಯ ಪಕ್ಕದಲ್ಲಿರುವಂತಹ ಪಾರ್ಕಿಗೆ. ಅಲ್ಲಿ ನಾನು ಮತ್ತೆ ಅವಳು ತಗೊಂಡಂತಹ ಸೆಲ್ಫಿ. ಅದಾದಮೇಲೆ ನನ್ನ ಅಮ್ಮನನ್ನು ಅವಳು ಮೊದಲ ಬಾರಿಗೆ ಭೇಟಿಯಾಗೋಕೆ ಬಂದದ್ದು ನನ್ನ ಅಕ್ಕನ ಮನೆಗೆ. ಅಕ್ಕನ ಮನೆಯಿಂದ ನಾವು ಅಮ್ಮ ರಾತ್ರಿಯ ಬಸ್ಸಲ್ಲಿ ಬರೋರಿದ್ರು, ಅವರನ್ನು ಬಿಡೋಕೆ ಬಂದಾಗ ಆ ಬಸ್ ಸ್ಟಾಪ್ನಲ್ಲಿ ನಾನು ಅವಳು ತೆಗೆದಂತಹ ಫೋಟೋ. ಅದಾದಮೇಲೆ ನಾನು ಮತ್ತೆ ಅವಳು ಮಾಲ್ನಲ್ಲಿ ಭೇಟಿಯಾದಾಗ ಅಲ್ಲಿ ನಾವು ತೆಗೆದಂತಹ ಸೆಲ್ಫಿ. ಇದೆಲ್ಲವನ್ನು ಕೊಲಾಜ್ ಮಾಡಿಬಿಟ್ಟು ಅವಳು ನನಗೆ ಫೋಟೋವನ್ನು ಕೊಟ್ಟಿದ್ಲು ಅವರ ಮನೆಯನ್ನು ನಾವು ನೋಡೋಕೆ ಹೋದಾಗ. ಆ ಫೋಟೋವನ್ನು ಕೂಡ ಬೆಡ್ರೂಮ್ನಲ್ಲಿ ಹಾಕಿದ್ವಿ. ಅದು ಮದುವೆಗಿಂತ ಮುಂಚೆ ಹಾಕಿದ್ದಂತಹದ್ದು, ಅದನ್ನು ತೆಗೆಯೋದಕ್ಕೆ ನಾನು ಹೋಗಿಲ್ಲ. ಸೊ ಹಾಗಾಗಿ ಮಗಳಿಗೆ ಅಮ್ಮನ ಬಗ್ಗೆ ಇರುವಂತಹ ಮೆಮೊರೀಸ್ ಇಷ್ಟು, ಅದು ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಈ ವಿಡಿಯೋವನ್ನು ನಾನು ಯಾಕೆ ಮಾಡ್ತಿದ್ದೀನಿ ಅಂತ ಕೇಳಿದರೆ, ಅವಳಿಗೆ ಇನ್ಯಾವತ್ತೋ ಇದೆಲ್ಲ ಆಗಿತ್ತು ಅನ್ನೋದು ನೆನಪಿರಬೇಕು. ಆ್ಯಂಡ್ ಪ್ರಾಕ್ಟಿಕಾಲಿಟಿಯ ಬಗ್ಗೆ ನಾನು ಯಾಕೆ ಮಾತಾಡಿದೆ, ಪುಸ್ತಕವನ್ನು ಬರೀಬೇಕು, ನೆನಪುಗಳನ್ನು ಇನ್ನೊಂದು ಯಾವುದೋ ರೀತಿಯಲ್ಲಿ ಪ್ರಿಸರ್ವ್ ಮಾಡಬೇಕು ಅಂತೆಲ್ಲ ಆಲೋಚನೆ ಮಾಡೋದು ನಿಜ. ಬಟ್ ನನ್ ಆಫ್ ಅಸ್ ನೋ ಹೌ ಮಚ್ ಟೈಮ್ ವಿ ಹ್ಯಾವ್ ಆನ್ ಅರ್ತ್ ಅಂತ. ಅಪೂರ್ವ ಊರಿಗೆ ಬರುವಾಗ ಫೋಟೋಶೂಟ್ ಮಾಡಬೇಕು, ಮಗಳು ದೊಡ್ಡವಳಾಗ್ತಿದ್ದಾಳೆ, ಮಗಳು ದೊಡ್ಡವಳಾದರೆ ಮತ್ತೆ ಕ್ಯೂಟ್ ಫೋಟೋಸ್ ಸಿಗೋದಿಲ್ಲ ನಮಗೆ. ದಿಸ್ ಈಸ್ ಅವರ್ ಲಾಸ್ಟ್ ಚಾನ್ಸ್ ಟು ಟೇಕ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಫೋಟೋ. ಹಾಗಾಗಿ ನಾನು ಊರಿಗೆ ಹೋದ ಕೂಡಲೇ ಫೋಟೋಗ್ರಾಫರ್ ಹತ್ರ ಮಾತಾಡ್ತೀನಿ, ನೀನು ಕೂಡ ಬಾಯಿ ಮುಚ್ಕೊಂಡು ಫೋಟೋ ಶೂಟ್ಗೆ ಬರಬೇಕು ಅಂತ ಹೇಳಿದ್ವಿ. ಇಮ್ಯಾಜಿನ್, ಕೊನೆಯ ಫೋಟೋಶೂಟ್ ಅಂತ ಅವಳ ಬಾಯಲ್ಲಿ ಅವಾಗ ಬಂದಿತ್ತು. ಯಾಕೆ ಬಂದಿತ್ತು ಅನ್ನೋದು ಗೊತ್ತಿಲ್ಲ, ಬಟ್ ಅದಕ್ಕೆ ಅವಕಾಶವೇ ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ಮನೆಯಲ್ಲಿ ಈ ರೀತಿಯ ಒಂದು ಸಾವಾದಾಗ, ಅನಪೇಕ್ಷಿತ ಮರಣಗಳು ಆದಾಗ ಲೈಫ್ ಪರ್ಸ್ಪೆಕ್ಟಿವ್ ಬದಲಾಗಿ ಹೋಗುತ್ತೆ. ನಾನು ಅಪ್ಪ ಅಮ್ಮ ಮಾತಾಡುವಂತಹ ಮಾತುಕತೆ ಹೇಗಿರುತ್ತೆ ಅಂತಂದರೆ, ಮಕ್ಕಳಿಗೊಂದು 10-15 ವರ್ಷ ಆಗುವಲ್ಲಿವರೆಗೆ ಎಲ್ಲರೂ ಇದ್ರೆ ಒಳ್ಳೇದಲ್ವಾ ಅಂತ. ಅಲ್ಲಿ ಅವರು ಮೊದಲು ಹೋಗ್ತಾರಾ, ನಾನು ಮೊದಲು ಹೋಗ್ತೀನಾ, ಯಾರಿಗೇನಾಗುತ್ತೆ ಅಂತ ಹೇಳುವಂತಹದ್ದು ಡಾಟೆಡ್ ಲೈನ್ನಲ್ಲಿ ಆಗುವಂತಹ ಡಿಸ್ಕಷನ್ನೇ. ಹೋಗಬಾರ್ದು ಅಂತ ಹೇಳುವಂತಹದ್ದು ಎಲ್ಲರಿಗೂ ಇರುವಂತಹ ಮನಸ್ಥಿತಿ. ಬದುಕಬೇಕು, ಮಗಳಿಗೋಸ್ಕರ ಬದುಕಬೇಕು ಅಂತ ಹೇಳುವಂತಹದ್ದು ನಾವೆಲ್ಲರೂ ಹಲ್ಲು ಕಚ್ಚಿ ಇಟ್ಟುಕೊಂಡಿರುವಂತಹ ಒಂದು ಗೋಲ್ ಫಾರ್ ಆರ್ ಸೆಲ್ವ್ಸ್. ಬಟ್ ಬದುಕು ಹೇಗೆ ಬರುತ್ತೆ ಯಾರಿಗೆ ಗೊತ್ತು. ಅಪೂರ್ವ 5:45 ಬೆಳಗ್ಗೆ ನನಗೆ ಮೆಸೇಜ್ ಮಾಡಿದ್ದಾಳೆ. 5:48, 5:50 ಸ್ವಾತಿ, ಅವಳ ಕ್ಲೋಸ್ ಫ್ರೆಂಡ್, ಅವಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಗಳನ್ನು ಕಳಿಸಿದ್ದಾಳೆ. ಅಪೂರ್ವ ಮಾಡ್ತಿದ್ದದೇ ಇದು, ಆ ಜಾಗಕ್ಕೆ ಹೋಗಬಹುದು, ಈ ಜಾಗಕ್ಕೆ ಹೋಗಬಹುದು, ಇಲ್ಲೊಂದು ಟ್ರಿಪ್ ಮಾಡಬಹುದು ಅಂತ ಹೇಳುವಂತಹ ಅನಿಸಿಕೆಯನ್ನು ಇಟ್ಟುಕೊಂಡು ಅದಕ್ಕೋಸ್ಕರ ಶಿ ಲಿವ್ಡ್ ಡೂಯಿಂಗ್ ದ್ಯಾಟ್. ಶಿ ವಾಸ್ ಅ ಹ್ಯಾಪಿ ಪರ್ಸನ್. ಬಟ್ 5:48ರಿಂದ ಮತ್ತೆ ಅವಳ ಬದುಕಲ್ಲಿ ಆ್ಯಕ್ಟಿವ್ ಆಗಿದ್ದದ್ದು ಬರೀ 12 ನಿಮಿಷ ಮಾತ್ರ ಅಂತ ಕಾಣುತ್ತೆ. 6 ಗಂಟೆ ಈಸ್ ದ ಟೈಮ್ ಆಫ್ ಆಕ್ಸಿಡೆಂಟ್ ಅಂತ ಹೇಳುವಂತಹದ್ದು FIRನಲ್ಲಿರುವಂತಹದ್ದು. ನನಗೆ ಬೆಳಗ್ಗೆ ಕಾಲ್ ಬಂದಿದ್ದು 7:04 ಅಷ್ಟೊತ್ತಿಗಾಗಲೇ ಮಗಳು ಅಪೂರ್ವ ಆಸ್ಪತ್ರೆಗೆ ಬಂದಾಗಿತ್ತು. ಮಾವನನ್ನು ಇನ್ನೂ ಕೂಡ ಆಸ್ಪತ್ರೆಗೆ ಸೇರಿಸಲಿಕ್ಕಾಗಿರಲಿಲ್ಲ, ಬಿಕಾಸ್ ದ ಡೋರ್ ವಾಸ್ ಜಾಮ್ಡ್. ಅವರನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಲೇಟ್ ಆಯಿತು. ಬಟ್ ನಾನು ಹೇಳೋದಕ್ಕೆ ಹೊರಟಿದ್ದದು ICU ಕತೆ. ಮಗಳು ICUನಲ್ಲಿದ್ದಾಗ ಅವಳು ಅನುಭವಿಸಿದಂತಹದ್ದೆಲ್ಲ, ಅವಳಿಗಾಗಿದ್ದಂತಹ ಗಾಯಗಳ ಕುರಿತು. ಸಾರಿ ಮಗಳೇ, ನಾನು ಈ ಕಥೆಯನ್ನು ಈ ವಿಡಿಯೋದಲ್ಲಿ ಹೇಳಬೇಕಿತ್ತು, ಬಟ್ ಐ ಫಾರ್ಗಾಟ್.
ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದು ತುಂಬ ದೊಡ್ಡದಾಯಿತು ಆಲ್ರೆಡಿ. ಬಾಯ್ ಬಾಯ್. ಆ್ಯಂಡ್ ಅಂದ ಹಾಗೆ ಈ ಶರ್ಟು, ದಿಸ್ ಶರ್ಟ್ ಇದು ನನ್ನ ಶರ್ಟ್. ಆದರೆ ಮದುವೆ ಆದಮೇಲೆ ಈ ಶರ್ಟನ್ನು ನನ್ನ ಕೈಯಿಂದ ಕದ್ದುಕೊಂಡು ಹಾಕ್ತಾ ಇದ್ದದ್ದು ಅಪೂರ್ವ, ನಿನ್ನಮ್ಮ. ಈ ಶರ್ಟ್ ಅವಳಿರುವಷ್ಟು ದಿನ ಅವಳೇ ಹಾಕ್ತಾ ಇದ್ಲಿ. ಈಗ ಅವಳ ನೆನಪಲ್ಲಿ ಮತ್ತೆ ನಾನು ಹಾಕ್ತಾ ಇದ್ದೇನೆ. ಸೊ ದಿಸ್ ಇಸ್ ಇಟ್. ಎಷ್ಟು ದಿನ ಉಳಿಯುತ್ತೆ ಈ ಶರ್ಟ್ ಅನ್ನೋದು ಗೊತ್ತಿಲ್ಲ. ಉಳಿಯುವಷ್ಟು ದಿನ ಇದೀನೀಗ ನನ್ನದು. ಚಲೋ ಬಾಯ್ ಬಾಯ್. ನಾನು ನಿಮ್ಮ ಆಶೀಶ್ ಸಾರಟ್ಕ. ಆ್ಯಂಡ್ ನಿನಗೆ ನಾನು ನಿನ್ನ ಅಪ್ಪ.